ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಹಾರನ್ ಯೂಟ್ಯೂಬ್ ಚಾನಲ್. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಯಾಕೆಂದರೆ ಈ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಎಲ್ಲ ಆಟೋ ಡ್ರೈವರ್ಸ್ಗೂ ಅಲ್ಲ. ಯಾರೆಲ್ಲ ಬೈಕ್ ಟೈರ್ಸ್ಗೆ ತೊಂದರೆ ಕೊಡ್ತಾ ಇದ್ರು, ರೋಡಲ್ಲಿ ಹಿಡಿದ್ಬಿಟ್ಟು ಕಿರಿಕಿರಿ ಮಾಡ್ತಾ ಇದ್ರು, ಬೈಯೋದು, ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡೋದು, ಕೆಲವರಿಗೆ ಹೊಡೆದಿದ್ದಾರಲ್ಲ, ಇಂಥವ್ರಿಗೆ ಮಾತ್ರ ಈ ವಿಡಿಯೋ ಅನ್ವಯಿಸುತ್ತೆ. ಅವ್ರಿಗೆ ಮಾತ್ರ ಮಾಡ್ತಿದ್ದೀನಿ. ಆ ನಂತರ ಎಲ್ಲ ಬಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಂಗೆ ಹಿಂಗೆ ಅಂತ ಕಮೆಂಟ್ಸ್ ಹಾಕಿರೋದು ನನ್ನ ತಪ್ಪಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡೋಕೆ ಮುಂಚೆನೇ ಹೇಳ್ತಾ ಇದ್ದೀನಿ, ಬೈಕ್ ಟೈರ್ಸ್ ಯಾರೆಲ್ಲ ತೊಂದರೆ ಕೊಟ್ಟರು ಅವ್ರಿಗೆ ಮಾತ್ರ ವಿಡಿಯೋ ಅಂತ. ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೈಟಲ್ ನೋಡಿ ಅಂದ್ಕೊಂಡಿರ್ತಾರೆ, ಹೌದು, ಕರ್ಮ ಕರ್ಮ ಯಾರನ್ನೂ ಬಿಡಲ್ಲ ಗುರು. ನಾವೇನೇ ಮಾಡಿದ್ರು ಅದನ್ನು ನಾವೇ ಅನುಭವಿಸ್ಬೇಕು. ಹಂಗಾಯ್ತು ಇವತ್ತು ಕತೆ. ಕೆಲವೊಂದು ಆಟೋ ಡ್ರೈವರ್ಗಳು ಸುಮಾರು ಹಾರಾಡ್ತಾ ಇದ್ರು. ಏನು ಬೈಕ್ ಟ್ಯಾಕ್ಸಿ ಅವ್ರಿಗೆ ಹಿಡಿಯೋದೇನು, ಬೈಯೋದೇನು, ಸೋಷಿಯಲ್ ಮೀಡಿಯಾದಲ್ಲಿ ಮಾತುಗಳು ಆಡೋದೇನು, ವಿಡಿಯೋ ಮಾಡಿಬಿಡೋದೇನು ಸಿಕ್ಕಾಬಟ್ಟೆ ಮಾಡ್ತಾ ಇದ್ರು. ಬಟ್ ಇವಾಗ ಅವ್ರು ಮಾಡಿದ್ಗೆಲ್ಲ ಅವರೇ ಅನುಭವಿಸೋ ಥರ ಆಗೋಯ್ತು. ಯಾಕೆಂದರೆ ಪ್ಯಾಸೆಂಜರ್ ಆಟೋದಲ್ಲಿ ಪ್ಯಾಸೆಂಜರ್ ಮಾತ್ರ ಮಾಡಬೇಕಾಗಿತ್ತು. ಅದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇರೋದು. ಹಂಗೇನೆ ಇವರು ಲಗೇಜ್ ಹಾಕೊಂಡು ಹೋಗ್ತಾ ಇದ್ರು. ಇದ್ರ ವಿರುದ್ಧ ಇವಾಗ ತಿರುಗಿ ಬಿದ್ದರು ಯಾರು? ಆ ಗೂಡ್ಸ್ ಆಟೋದವರು. ಮೋಟ್ರ್ ಕಂಪ್ನಿ ವಿರುದ್ಧ ತಿರುಗಿ ಬಿದ್ದರು. ಯಾರೆಲ್ಲ ಲಗೇಜ್ ಸಾಗಿಸ್ತಾರಲ್ಲ ಪ್ಯಾಸೆಂಜರ್ ಆಟೋದಲ್ಲಿ ಅವ್ರ ವಿರುದ್ಧ ತಿರುಗಿ ಬಿದ್ದಾರೆ. ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಮಾತ್ರ ತಪ್ಪು ಅಂತ ಹೇಳ್ತಾರೆ ಇವ್ರು ಮಾತ್ರ ಹಿಂಗೆ ಲಗೇಜ್ ಸಾಗಿಸ್ತಾರೆ, ಇವ್ರಿಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅಂತ ಈಗ ಅವರೇ ಕೇಳ್ತಾ ಇದ್ದಾರೆ ಕ್ವಶನ್ ಮಾಡಿ. ಇದು ನಾವು ಕೇಳ್ತಾ ಇಲ್ಲ, ಅವರೇ ಕೇಳ್ತಿರೋದು. ಎಲ್ಲ ನೋಡಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಹೌದು, ಆಟೋದವ್ರು ಏನು ಮಾಡಿದ್ರು ಸರಿ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಬೈಕ್ ಟ್ಯಾಕ್ಸಿ ಮಾತ್ರ ಮಾಡೋಕೆ ಮಾಡೋಕ್ಕೆ ಬಿಡ್ತಿರಲ್ಲ. ಇಷ್ಟು ದಿವಸ ಏನಕ್ಕೆ ಮಾಡ್ತೀರಾ? ಹೆಂಗೆ ನೀವು ಪರ್ಮಿಷನ್ನೇ ಇಲ್ಲ, ನೀವು ಹೆಂಗೆ ಮಾಡ್ತೀರಾ? ವೈಟ್ ಬೋರ್ಡಲ್ಲಿ ಹಿಂಗೆ ಬೆಜ್ಜಾನು ವೀಡಿಯೋಗಳು ಮಾಡಿ ಆಗ್ತಾ ಇದ್ರೆ ಹೆಂಗಂದ್ರೆ ಹಂಗೆ. ಬಟ್ ಆಟೋದಲ್ಲಿ ಲಗೇಜ್ ಸಾಕ್ಸೋದು ಮಾತ್ರ ಯಾರು ವೀಡಿಯೋ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಅದು ಅವರವರೇ ಮಾಡ್ತಿರೋದಲ್ಲ, ಅವ್ರು ತಪ್ಪು ಮುಚ್ಚಾಕೊಂಡ್ಬಿಡ್ತಾ ಇದ್ರು. ಬಟ್ ಇದು ನೋಡ್ತಾ ಇದ್ರು ಸುಮಾರು ದಿವಸದಿಂದ. ಅವ್ರು ಗೂಡ್ಸ್ ಆಟೋದವ್ರು ನೋಡಿದ್ರು, ಅಲ್ಲಿ ಬಿಡೋದು ಸುಮ್ಮನೆ ಇದ್ರು. ಆದರೆ ಇವಾಗ ಪೋರ್ಟರ್ ಕಂಪ್ನಿಯವನು 1,500-2,000 ಆಟೋಗಳನ್ನ ತನ್ನ ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊತೀನಿ ಅಂತ ಯಾವಾಗ ಒಂದು ಅನೌನ್ಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟನಲ್ಲ, ಅವಾಗ ತಿರುಗಿ ಬಿದ್ದರು ನೋಡಿ. ಇಷ್ಟು ದಿನ ಏನೋ ಇಲ್ಲೊಂದು ಬಾಡಿಗೆ ಹೊಡ್ಕೊಂತ ಇದ್ರೆ ಪ್ಯಾಸೆಂಜರ್ ಆಟೋದಲ್ಲಿ ಪರವಾಗಿಲ್ಲ. ಈಗ ಅಫಿಷಿಯಲಾಗಿ ಆನ್ಲೈನಲ್ಲೇ ಕೊಟ್ಬಿಟ್ರೆ ಮುಂದಕ್ಕೆ ನಮ್ಮ ಗತಿ ಏನು? ನಾವೇನು ಮಾಡಬೇಕು? ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡಿರೋ ನಾವೇನು ಕಸ್ಟಮರ್ನ ಪಿಕಪ್ ಡ್ರಾಪ್ ಮಾಡೋಕ್ಕಾಗತ್ತಾ? ಯಾರು ಬರ್ತಾರ ನಮಗೆ? ಇಲ್ಲ. ನಾವು ಮಾಡಿದ್ರೆ ಏನು, ಬರೀ ಲಗೇಜ್ ಅಷ್ಟೇ, ಗೂಡ್ಸ್ ಅಷ್ಟೇ ಹೊಡಿಬೇಕು ನಾವು. ಬೇರೆ ಆಪ್ಷನ್ನೇ ಇಲ್ಲ ನಮಗೆ. ಬೈಕಲ್ಲಿ ಆದರೆ 3-4 ಕಂಪ್ನಿ ಇದಾವೆ, ಆಪ್ಷನ್ ಇದೆ, ಮಾಡ್ಕೊತಾರೆ. ಆಟೋದವ್ರಿಗಾದರೆ ಕಸ್ಟಮರ್ ಬರ್ತಾರೆ, ಆನ್ಲೈನ್ ಬುಕ್ಕಿಂಗ್ ಇಲ್ಲ, ಕೈ ಬಾಡಿಗೆ ಸಿಗುತ್ತೆ, ಏನೋ ಒಂದು ಮಾಡ್ಕೊತಾರೆ. ನಾವೇನು ಮಾಡ್ಕೋಬೇಕು? ನಾವೆಲ್ಲಿ ಕೇಳ್ಕೊಂಡು ಹೋಗ್ಬೇಕು? ರೋಡಲ್ಲಿ ಯಾರು ನಿಂತ್ಕೊಂಡ್ರೆ ಬಾಡಿಗೆ ಕೇಳ್ತಾರೆ? ಯಾರು ಕೇಳಲ್ಲ. ನಾವು ಆನ್ಲೈನಲ್ಲಿ ಏನು ಬರ್ತದೆ ಮಾಡಬೇಕು. ಇಂಥ ಸಿಚುವೇಶನಲ್ಲಿ ಇವಾಗ ಇವರು ಬಂದ್ಬಿಟ್ಟು ಅಟ್ಯಾಚ್ ಆಗ್ಬಿಟ್ರೆ ಆಟೋದವರು ಸಣ್ಣ ಪುಟ್ಟ ಐಟಮ್ ಎಲ್ಲ ಎತ್ಕೊಂಡು ಹೋದ್ರೆ ನಾವೇನು ಮಾಡಬೇಕು? ಟನ್ಗಟ್ಟಲೆ ನಾವು ಹೊಡಿಬೇಕಾ? 100 kg 50 kg ಎಲ್ಲ ಇವರೇ ಹೊಡ್ಕೊಂಬಿಟ್ರೆ ನಾವೆಲ್ಲ ಎಲ್ಲೋಗ್ಬೇಕು ಅಂತ ಇವಾಗ ಎಲ್ಲ ತಿರುಗಿ ಬಿದ್ದಾರೆ. ಇದು ಹಿಂಗೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಸಾಲ್ವ್ ಆಗಲ್ಲ ಅಂತ ಫುಲ್ ಗಲಾಟೆ ಸ್ಟ್ರೈಕು. ಯಾವುದೇ ಕಾರಣಕ್ಕೆ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಈ ಸ್ಟ್ರೈಕ್ನ ಸ್ಟಾಪ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಟಾಗಿ ಸ್ಟಾಪ್ ಆಗಲೇಬೇಕು. ಪ್ಯಾಸೆಂಜರ್ ಆಟೋದಲ್ಲಿ ಗೂಡ್ಸ್ ಯಾರು ಸಾಕ್ಸಂಗಿಲ್ಲ, ಕಂಪ್ನಿನೂ ಕೂಡ ಅಟ್ಯಾಚ್ ಮಾಡೋಂಗಿಲ್ಲ ಅಂತವೆ ಫುಲ್ ಪಟ್ಟಿಡ್ದು ಕೂಟಾರೆ. ಹೌದು, ಇದು ನಿಜ. ಯಾಕೆಂದರೆ ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಗೂಡ್ಸ್ ಆಟೋದವ್ರಿಗೆ ಪಾಪ ಅವ್ರಿಗೆ ಲಗೇಜ್ ಬಿಟ್ಟರೆ ಬೇರೆ ಏನು ಹೊಡೆಯೋಕ್ಕೆ ಆಗಲ್ಲ. ಅವರು ಎಲ್ಲರ ಥರ ಮನುಷ್ಯರೇ ಅಲ್ವಾ, ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಅವರು ಬಂಡವಾಳಕ್ಕೆ ಬಂದಿರ್ತಾರಲ್ವಾ. ಎಲ್ಲಿಗೆ ಹೋಗ್ಬೇಕು ಅವ್ರು ಹಂಗಾರೆ ಸಂಪಾದನೆ ಮಾಡೋಕ್ಕೆ? EMI ಕಟ್ಟಬೇಕು, ಫ್ಯಾಮಿಲಿ ಮೇಂಟೆನೆನ್ಸು. ಬೆಂಗಳೂರಲ್ಲಿ ಎಷ್ಟು ಕಷ್ಟ ಇದೆ ಜೀವನ ಮಾಡೋದು. ಲಕ್ಷಾಂತರ ರೂಪಾಯಿ, 8-9 ಲಕ್ಷ ರೂಪಾಯಿ ಟಾಟಾ AC ಇವಕ್ಕೆಲ್ಲ ಬಂಡವಾಳ ಹಾಕೊಂಡು ತಗೊಂಬಂದು ರೋಡಲ್ಲಿ ನಿಲ್ಲಿಸ್ಕೊಳಕ್ಕಾಗತ್ತಾ? 1,000 ರೂಪಾಯಿ ಸಂಪಾದನೆ ಮಾಡಿದ್ರೆ ಏನು ಬರುತ್ತೆ ಅವ್ರಿಗೆ ಅವ್ರಿಗೆ? ಹಂಗಾಗಿ ಇದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹೌದು, ಮಾಡಬೇಕಾಗಿತ್ತು, ಯಾವತ್ತ ಮಾಡಬೇಕಾಗಿತ್ತು. ಬಟ್ ಲೇಟಾಗಿ ಮಾಡಿದ್ರು, ಲೇಟೆಸ್ಟಾಗಿ ಮಾಡ್ತಾರೆ, ಮಾಡಲಿ, ಒಳ್ಳೇದಾಗಲಿ. ಬಟ್ ಈ ಕೆಲವೊಂದು ಆಟೋ ಡ್ರೈವರ್ಗೆಲ್ಲ ಇದು ಬುದ್ಧಿ ಕಲಿಬೇಕು. ಇನ್ನೂ ಸ್ಟಾಪ್ ಮಾಡಿಲ್ಲ, ಮಾಡ್ತಾನೆ ಇದ್ದಾರೆ. ಇನ್ನೂ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತಾನೆ ಇದ್ದಾರೆ. ಇವತ್ತಿಗೂ ಪ್ರೆಸಿಡೆಂಟ್ SP ರೋಡಿಗೆ ಯಾರೆಲ್ಲ ಬಂದು ನೋಡಿ, ಎಷ್ಟು ಆಟೋಗಳಲ್ಲಿ SP ರೋಡ್ ಇದ್ದಾವ ಲಗೇಜ್ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ, ಲೆಕ್ಕನೇ ಇಲ್ಲ. SP ರೋಡಿಗೆ ಬರ್ತಕ್ಕಂಥ ಆಟೋಗಳು ಪ್ಯಾಸೆಂಜರ್ ಎಲ್ಲ ಯಾರು ಕಸ್ಟಮರ್ ಹಾಕೊಂಡು ಹೋಗಲ್ಲ, ಒನ್ಲಿ ಲಗೇಜೇ ಹಾಕೊಂಡು ಹೋಗೋದು. ಅದೇನು ಅಂತ ಗೊತ್ತಿಲ್ಲ. ಅಲ್ಲಿ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೋ ಇಲ್ಲ ಮತ್ತೊಂದು ಮಗದೊಂದು ಏನಿದೆ ಅಂತ ಗೊತ್ತಿಲ್ಲ. ಫುಲ್ ಪ್ಯಾಸೆಂಜರ್ ಲಗೇಜ್ ಹೊಡಿತಾರೆ. ಬಟ್ ಯಾವ ಒಂದು ಪೊಲೀಸ್ ಅಧಿಕಾರಿಗಳು ಕೇಳ್ತಾ ಇಲ್ಲ. ಸಿಕ್ಕಿರೋಕ್ಕೆ ಫೈನ್ ಹಾಕ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಒಂದೊಂದು. ಬಟ್ ಸಿಗದಂಗೆ ಇಲ್ಲೆಲ್ಲ ಹೋಗ್ತಾರೆ ತಪ್ಪಿಸ್ಕೊಂಡು ಹೊಡ್ಕೊಂಡು ಲೋಕಲ್ ಬಾಡಿಗೆಗಳನ್ನ. ಇದ್ರ ವಿರುದ್ಧ ಎಲ್ಲ ಅದಕ್ಕೋಸ್ಕರ ತಿರುಗಿ ಬಿದ್ದಾರೆ. ಯಾಕಂದ್ರೆ ತುಂಬ ದಿವಸದಿಂದ ತುಂಬ ವರ್ಷದಿಂದನೂ ಇದೇ ಥರ ನಡ್ಕೊಂಡು ಬಂದ್ಬಿಟ್ಟಿದೆ. ಪ್ಯಾಸೆಂಜರ್ ಆಟೋದವರಿಗೆ ಆಪ್ಷನ್ಗಳು ಜಾಸ್ತಿ ಇದಾವೆ. ಅದರಲ್ಲಿ ಆನ್ಲೈನ್ ಬುಕ್ಕಿಂಗ್ ಸಿಗುತ್ತೆ, ಕೈ ಬಾಡಿಗೆ, ಲಗೇಜ್ ಎಲ್ಲ ಹೊಡಿತಾರೆ. ಅಷ್ಟೆಲ್ಲ ಮಾಡಿದ್ರು ಬೈಕ್ ಟ್ಯಾಕ್ಸಿಯವ್ರಿಗೆ ಮಾತ್ರ ತೊಂದರೆ ಕೊಡೋದೇ ತಪ್ತಿರಲಿಲ್ಲ. ಇವರಿಂದ ನಮಗೆ ಬಾಡಿಗೆ ಬರ್ತಾ ಇಲ್ಲ ಅಂತ ಬೈಕ್ ಟ್ಯಾಕ್ಸಿಯವ್ರಿಗೆ ಕಿರಿಕ್ ಮಾಡ್ತಾನೆ ಇದ್ರು. ನಮಗಿಂತ ಹೆಚ್ಚಿಗೆ ಬಾಡಿಗೆ ಬರೋದೇ ಅವ್ರಿಗೆ. ಬಟ್ ಅವ್ರಿಗೆ ಬೇಕಾಗಿರೋ ಬಾಡಿಗೆ ಅಷ್ಟೇ ತಗೊತಾರೆ, ಬೇಕಾಗಿರೋ ರೂಟೇ ಹೋಗಬೇಕು. ಈ ಥರ ಆಪ್ಷನ್ಗಳು ಇಟ್ಕೊಂಡು ಅವ್ರು ಕೇಳಿದಷ್ಟೇ ಕೊಡಬೇಕು, ಮೀಟ್ರ್ ಹಾಕಲ್ಲ, ಈ ಥರ ಸುಮಾರು ಆಪ್ಷನ್ಗಳು. ಅವರು ಆಪ್ಷನ್ನೇ ನೀವೆಲ್ಲ ಇಲ್ಲಿಗಲ್ ಅಂತಲೇ ಹೇಳ್ಬೇಕಂತ ಲೆಕ್ಕ. ಲೀಗಲ್ ಅಲ್ಲ ಯಾವನು, ಗೌರ್ಮೆಂಟ್ ಪ್ರಕಾರ ಯಾವುದು ಲೀಗಲ್ ಅಲ್ಲ. ಲೀಗಲ್ ಅಂದ್ರೆ ಏನು? ಮೀಟ್ರ್ ಹಾಕಬೇಕು, ಕರೆದ ಕಡೆ ಹೋಗಬೇಕು, ಅದೇನಿದೆ ಮೀಟ್ರ್ ಫ್ರೀ ಅಷ್ಟೇ ತಗೋಬೇಕು. ಬಟ್ ಇವ್ರು ಯಾವುದು ಮಾಡಲ್ವೇ? ಕರೆದ ಕಡೆನೂ ಹೋಗಲ್ಲ, ಮೀಟ್ರು ಹಾಕಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳೋದು, ಇವೆಲ್ಲ ಇಲ್ಲಿಗಲ್ಲೇ. ಇವೆಲ್ಲ ಇಲ್ಲಿಗಲ್ ಇಟ್ಕೊಂಡು ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲು ಯಾಕೆ ಮಾಡ್ತೀಯ ಅಂತ ತೊಂದರೆ ಕೊಡ್ತಾನೆ ಬಂದರು ಅವತ್ತಿದ್ದವ. ಎಲ್ಲರೂ ಅಲ್ಲ, ಯಾರೋ ಒಂದಿಷ್ಟು ಜನ. ಅದನ್ನು ನಾವು ಪದೇ ಹೇಳ್ತಾರೆ ಇರ್ತೀರಿ. ಯಾಕೆಂದರೆ ಸುಮಾರು ಆಮೇಲೆ ಎಲ್ಲರೂ ಗಲಾಟೆ ಮಾಡ್ಕೊಂಡು ಬಂದ್ಬಿಡ್ತಾರೆ. ಆಟೋ ಬಗ್ಗೆ ಹಂಗೆ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ ಅಂತವ.
ಇದೆಲ್ಲರಿಗೂ ಗೊತ್ತಿರೋ ವಿಚಾರವೇ. ಸೋಷಿಯಲ್ ಮೀಡಿಯಾದಲ್ಲಿ ಬೆಜ್ಜಾನ್ ಬಂದಿದ್ದಾವೆ ವಿಡಿಯೋಗಳು, ಏನು ಹೊಸ್ದಾಗಲ್ಲ. ಹಂಗಾಗಿ ಯಾರ ಒಂದಿಷ್ಟು ಜನ ಮಾಡೋದ್ರಿಂದ ಇವತ್ತು ಆಟೋ ಡಿಪಾರ್ಟ್ಮೆಂಟ್ಗೂ ಕೆಟ್ಟ ಹೆಸರು, ಎಲ್ರಿಗೂ ಕೆಟ್ಟ ಹೆಸರು. ಈ ಸ್ಟ್ರೈಕಿಗೆ ಅವರು ಕೂಡ ಬಂದಿದ್ದಾರೆ. ಈ ಸ್ಟ್ರೈಕಿಗೆ ಸುಮಾರು ಜನ ಒಳ್ಳೆ ಆಟೋ ಸಂಘಟನೆಗಳು, ಒಳ್ಳೆ ಆಟೋ ಡ್ರೈವರು ಕೂಡ ಪಾಲ್ಗೊಂಡಿದ್ದಾರೆ, ಕೈ ಜೋಡಿಸಿದ್ದಾರೆ. ನಿಜವಾಗ್ಲೂ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಿದ್ದೀನಿ. ಯಾಕೆಂದ್ರೆ ಒಬ್ರು ಕಷ್ಟ ಅಂದಾಗ ಅವರು ಕೂಡ ಹೆಲ್ಪ್ ಮಾಡೋರು ಸುಮಾರು ಜನ ಇದ್ದಾರೆ ಆಟೋ ಡ್ರೈವರ್ಗಳು. ಹಂಗಾಗಿ ಅವರು ಕೂಡ ಬಂದು ಈ ಸ್ಟ್ರೈಕಲ್ಲಿ ಪಾಲ್ಗೊಂಡಿದ್ದಾರೆ. ಸುಮಾರು ಜನ ಬಜರಂಗಿ ದಳದವರು, ಸೂರ್ಯ ಅನ್ನೋರು ಎಲ್ಲ ಸುಮಾರು ಅವರೆಲ್ಲ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಇಲ್ಲಿ ಅನ್ಯಾಯ ನಡೆಯುತ್ತೆ, ಅಲ್ಲಿ ಧ್ವನಿ ಎತ್ತಿ ಮಾತಾಡ್ತಾರೆ. ಇಂಥವ್ರು ಇರ್ಬೇಕು, ಇಂಥ ಆಟೋ ಡ್ರೈವರ್ಗಳು ಇದ್ರಿಗೆ ಅವ್ರಿಗೊಂದು ಹೆಮ್ಮೆ, ನಿಜವಾಗ್ಲೂ ಒಂದು ಖುಷಿ ಪಡೋಣ. ಕೆಲವೊಬ್ರು ಇರ್ತಾರೆ ನೋಡ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರು ಯಾವ್ದೊಂದು ಸಂಘಟನೆಗಳಿಗೆ ಯಾವಾಗ ಪಾಲ್ಗೊಳ್ಳಲ್ಲ, ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಪುಂಗಿ ಓದೋದು. ನಾವು ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಅದ್ರ ವಿರುದ್ಧ ಹೋರಾಡ್ತೀವಿ, ಹಂಗೆ ಹೋರಾಡ್ತೀವಿ ಅಂತಾರೆ. ಬಟ್ ಹೋರಾಟದಲ್ಲಿ ಯಾರೂ ಪಾಲ್ಗೊಳ್ಳಲ್ಲ. ಇವರು ಸುಮ್ಮನೆ ಹೇಳೋದಷ್ಟೇ, ಬಂದು ಬೈಕ್ ಟ್ಯಾಕ್ಸಿಗೆ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತವ. ಬಟ್ ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಪುಂಗಿ ಓದ್ತಾರೆ. ಅದನ್ನ ಕೈಲಾಗದವನು ಮೈ ಪರ್ಚ್ಕೊಂಡು ಅನ್ನಲ್ಲ. ಹಂಗೆ ಒಟ್ಟಾರೆ ಹೇಳ್ಬೇಕಾದ್ರೆ ಬೈಕ್ ಟ್ಯಾಕ್ಸಿ ಶಿಕ್ಷಣ ತೊಂದರೆ ಕೊಟ್ಕೊಂಡೇ ಬಂದಿದ್ರು. ಇವಾಗ ಭಗವಂತ ಒಬ್ಬ ಇರ್ತಾನಲ್ಲ, ಯಾರಪ್ಪ ಮನೆ ಹೇಳಿ, ಹಂಗಾಗಿ ಕರ್ಮ ರಿಟರ್ನ್ಸ್ ಅಂತ ಅವ್ರಿಗೆ ಯಾವ್ದೋ ರಿಟರ್ನ್ ಬಂದ್ ಬಿದ್ದಿದೆ. ಇವಾಗ ಹೆಗ್ಲ ಮೇಲೆ ಶನಿ ಮಹಾತ್ಮ ಏರಿದಾನೆ. ಹಂಗಾಗಿ ಇನ್ನು ಮುಂದೆ ಹೋಗ್ತಾ ಪ್ಯಾಸೆಂಜರ್ ಆಟೋದಲ್ಲಿ ಪ್ಯಾಸೆಂಜರ್ ಬಿಟ್ರೆ ಲಗೇಜ್ ಕೂಡ ಮಾಡೋಕ್ಕಾಗಲ್ಲ. ಆ ಥರ ಒಂದು ರೂಲ್ಸ್ ಬರುತ್ತೆ, ಗೌರ್ಮೆಂಟಿಂದನೇ ಅನೌನ್ಸ್ ಆಗುತ್ತೆ ಸದ್ಯದಲ್ಲಿ. RTO ಇಂದ ಹಿಡಿದ್ರೆ ಆಟೋ ಸೀಸ್ ಆಗುತ್ತೆ, ಅದಕ್ಕೆ ಎಷ್ಟು ಫೈನ್ ಇದೆ ಅಷ್ಟು ಫೈನ್ ಕಟ್ಟಬೇಕಾಗತ್ತೆ, ಇವೆಲ್ಲ ರೂಲ್ಸ್ ಬರ್ತವೆ. ಹಂಗಾಗಿ ಇನ್ನು ಮುಂದೆ ಹೋಗ್ತಾ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಸಾಕ್ಸೋದು ಕಂಪ್ಲೀಟ್ ಸ್ಟಾಪ್ ಆಗಬೇಕು ಬೆಂಗಳೂರಲ್ಲಿ. ಯಾಕೆಂದ್ರೆ ಎಲ್ರಿಗೂ ನ್ಯಾಯ ಅಂದ್ರೆ ಒಂದೇ ತರ ಇರಬೇಕು, ಒಬ್ರಿಗೊಂದು ಮಾಡೋಕ್ಕಾಗಲ್ಲ. ಲಗೇಜ್ ಹೊಡೆಯೋಕೆ ಪ್ಯಾಸೆಂಜರ್ ಗೂಡ್ಸ್ ಆಟೋಗಳಿದಾವೆ, ಕಸ್ಟಮರ್ನ ಪಿಕಪ್ ಡ್ರಾಪ್ ಮಾಡೋಕ್ಕೆ ಆಟೋ ಇರೋದು. ಬೈಕ್ ಟ್ಯಾಕ್ಸಿ ಅಂದರೆ ಸಿಂಗಲ್ ಪ್ಯಾಸೆಂಜರ್ ಬಂದರೆ ಬೈಕ್ ಟ್ಯಾಕ್ಸಿಯಲ್ಲಿ ಹೋಗ್ತಾರೆ ಅಷ್ಟೇ. ಏನಿದೆ ಅದೇ ಥರ ರೂಲ್ಸ್ ಪ್ರಕಾರ ನಡ್ಕೊಂಡು ಹೋದ್ರೆ ಯಾರಿಗೂ ಏನೂ ತೊಂದರೆ ಇಲ್ಲ. ಎಲ್ಲರೂ ಜೀವನ ಮಾಡಕ್ಕೆ ಬಂದಿರೋದ್ರಿಂದ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಒಂದು ಲೆವೆಲ್ಗೆ. ಬಟ್ ಎಲ್ಲ ನನಗೆ ಬೇಕು ಅನ್ನೋ ಅತಿ ಆಸೆ ಬಂದಾಗ ಏನಾಗುತ್ತೆ, ಈ ಥರ ಆಗುತ್ತೆ ಪರಿಸ್ಥಿತಿ. ಜಗಳ, ಗಲಾಟೆಗಳು, ಸ್ಟ್ರೈಕು, ಮುಷ್ಕರ ಇವೆಲ್ಲ ನಡೀತವೆ. ಹಂಗಾಗಿ ಭಗವಂತ ಎಷ್ಟು ಕೊಟ್ಟಿರ್ತಾನೋ ಅಷ್ಟೇ ಅನುಭವಿಸ್ಬೇಕು. ಅತಿ ಆಸೆ ಪಟ್ಟರೆ ಅತಿ ಆಸೆ ದುರಾಸೆ ಅಂತ ಹೇಳಲ್ವ, ಹಂಗೆ ಯಾವುದನ್ನು ಅತಿ ಆಸೆ ಪಡೋಕೆ ಹೋಗ್ಬಾರ್ದು. ಎಲ್ಲ ನನಗೆ ಬೇಕು ಅಂದರೆ ಯಾವುದನ್ನು ಈ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ತಿನ್ನೋಕ್ಕಾಗೋದು. ಈ ಒಂದು 10 ಸರಿ ತಿನ್ನೋದ 10 ಟೈಮ್ ಒಂದೇ ಟೈಮ್ ತಿನ್ನೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಹಂಗಾಗಿ ಎಲ್ಲರೂ ಜೀವನ ಮಾಡಬೇಕು. ಹಂಗಾಗಿ ಲಗೇಜ್ ಆಟೋದವರು ಜೀವನ ಮಾಡಬೇಕು, ಪ್ಯಾಸೆಂಜರ್ ಆಟೋದವರು ಜೀವನ ಮಾಡಬೇಕು, ಬೈಕ್ ಟ್ಯಾಕ್ಸಿಯವರು ಜೀವನ ಮಾಡಬೇಕು. ಎಲ್ಲರೂ ಜೀವನ ಮಾಡೋಕ್ಕೆ ಬೆಂಗಳೂರಿಗೆ ಬಂದಿರೋದು, ಜೀವನ ಕಟ್ಕೊಳಕ್ಕೆ. ಹಂಗಾಗಿ ಇಲ್ಲಿ ಯಾರು ದುಶ್ಮನಿಗಳಲ್ಲ. ಇವೆಲ್ಲ ಏನಪ್ಪ ಅಂದರೆ ಸುಮ್ಮನೆ ಅವರು ಇವ್ರ ಮೇಲೆ ಹೇಳ್ಕೊಂಡು ಜಗಳಾಡ್ಕೊಂಡು ಏನೋ ಒಂದು ಮಾಡ್ತಾ ಇರೋ ಒಟ್ಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಸ್ಟಾಪ್ ಆಗಿ ಎಲ್ಲರೂ ಹೆಂಗಿದೆ ಆ ಥರ ಜೀವನ ಮಾಡ್ಕೊಂಡ್ರೆ ಎಲ್ಲರೂ ನೆಮ್ಮದಿಯಾಗಿ ಇರ್ಬೋದು ಮುಂದಿನ ದಿನಗಳಲ್ಲಿ. ಇಲ್ಲಾಂದ್ರೆ ಪದೇ ಇದೇ ಥರ ಆದರೆ ಕಿರಿಕು ಜಗಳಗಳು ನಡೀತಾನೆ ಇರ್ತವೆ. ಬೈಕ್ ಟ್ಯಾಕ್ಸಿ ಅಂತೂ ಇನ್ನೂ ಸಾಲ್ವ್ ಆಗಿಲ್ಲ ಪ್ರಾಬ್ಲಮ್, ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಒಂದೊಂದು ಗಲಾಟೆ ಕಿರಿಕುಗಳು ಹಿಡಿದು ಜಗಳ ಮಾಡೋದು ಆಗ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಸುಪ್ರೀಂ ಕೋರ್ಟಿಂದ ಬೈಕ್ ಟ್ಯಾಕ್ಸಿ ಆದಷ್ಟು ಸ್ವಲ್ಪ ಗ್ರೀನ್ ಸಿಗ್ನಲ್ ಬಂದ್ಬಿಟ್ರೆ ಇದ್ರದ್ದು ಒಂದು ತಲೆನೋವು ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಆನಂತರ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಬೋದು ರೈಡರ್ಗಳು. ಇಲ್ಲಾಂದ್ರೆ ಪದೇ ಇವೆಲ್ಲ ಅವ್ರ ಕಿರಿಕು ಇವ್ರ ಕಿರಿಕಲ್ಲಿ ಸೆಂಟ್ರಲ್ ಇವರು ಒದ್ದಾಡ್ತಾನೆ ಇರಬೇಕಾಗುತ್ತೆ ಪದೇ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.